Imagine sitting next to a volcano and the volcano is erupting. You are sitting to drink a cup of coffee. Usually, every transplant is complex when it comes to the recipient. There were a lot of challenges while doing the transplant. The antibodies of that kidney can destroy the platelets of recipient. ಹೆಸರು ನಾಗರಾಜಪ್ಪ ಅಂದ್ಬಿಟ್ಟು ನಮ್ಮದೇ ಓನ್ ಬಿಸ್ನೆಸ್ ಇದೆ. ನಾನು ಸಖತ್ ಫಿಟ್ ಆಗಿದ್ದೆ. ಹಾಸ್ಪಿಟ್ಲಿಗೆ ನಾನು ಯಾವತ್ತೂ ಬಂದವನೇ ಅಲ್ಲ. ಇಷ್ಟೊಂದು ಆರೋಗ್ಯವಾಗಿದ್ದವರು ಯಾಕೆ ಹಿಂಗಾಯ್ತು ಅಂತ ಹೇಳಿ ಗೊತ್ತಾಗಲಿಲ್ಲ. ಸ್ಟೆಪ್ಸ್ ಹತ್ತಕ್ಕೆ ಸುಸ್ತಾಗೋದು ಅಂತ ಹೇಳೋರು, ಮಲಗಕ್ಕಾಗ್ತಾ ಇರಲಿಲ್ಲ, ಉಸಿರಾಟದ ಪ್ರಾಬ್ಲಮ್ ಅಂತ ಹೇಳಿ ಅವಾಗ ನಾವು ಅಷ್ಟೊಂದೇನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಲೋಕಲ್ ಕ್ಲಿನಿಕಲ್ಲಿ ತೋರಿಸ್ದೆ. ಅವಾಗ ಅವರು ಎಲ್ಲ ಚೆಕ್ ಮಾಡಿಬಿಟ್ಟು ಬಿ ಪಿ ಜಾಸ್ತಿ ಆಗಿದೆ ಅಂತ ಮೆಡಿಸಿನ್ ಎಲ್ಲ ಬರ್ಕೊಟ್ರು. ಬಟ್ ನನಗೆ ಸಮಾಧಾನ ಆಗಿಲ್ಲ. ಅವ್ರಿಗೂ ಸಮಾಧಾನ ಆಗಲಿಲ್ಲ, ನಮಗೂ ಸಮಾಧಾನ ಆಗಲಿಲ್ಲ. ಸೊ ಅವಾಗ ಎಕೋ ಮಾಡಿಸ್ತೀವಿ. ಎಕೋ ಮಾಡಿಸ್ಬಿಟ್ಟು ಆದಮೇಲೆ ನಾವು ಫರ್ದರು ಬೇರೆ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋಣ ಅಂದ್ಬಿಟ್ಟು ಸೊ ದೊಡ್ಡ ಹಾಸ್ಪಿಟ್ಲಿಗೆ ಹೋಗೋದಂತ ಡಿಸೈಡ್ ಮಾಡಿದ್ವಿ. ಬಟ್ ಎಲ್ಲಿ ಹೋಗೋದು ಏನು ಅಂತ ಗೊತ್ತಾಗಿರಲಿಲ್ಲ. ಆಮೇಲೆ ನಮ್ಮ ಫ್ರೆಂಡ್ ಒಬ್ಬರು ಚಂದ್ರನ್ ಅಂತ ಇದ್ದರು. ಅವ್ರ ಹತ್ರ ಮಾತಾಡಿದಾಗ ಅವರು ಡಾಕ್ಟರ್ ಅರುಣ್ ಸರ್ನ ರೆಫರ್ ಮಾಡಿದ್ರು. ಅರುಣ್ ಸರ್ ಬಗ್ಗೆ ಗೊತ್ತಾದ್ಮೇಲೆ ಸ್ಪರ್ಶ ಹಾಸ್ಪಿಟಲ್ ಯಶವಂತಪುರಕ್ಕೆ ಬಂದ್ವಿ. Complexities are difficult to imagine. However, when Nagarajappa came to us, we all thought it is yet another case. ಡಾಕ್ಟ್ರನ್ನ ಮೀಟ್ ಮಾಡಿದ್ವಿ. ಮೀಟ್ ಮಾಡಿದ ತಕ್ಷಣ ಅವರು ಎಲ್ಲ ಟೆಸ್ಟ್ಗಳೇನಿದೆ ಎಲ್ಲ ಮಾಡಿಬಿಟ್ಟು ಅದಾದಮೇಲೆ ಕಿಡ್ನಿ ಸೈಡು ಪ್ರಾಬ್ಲಮ್ ಇದೆ, ಅದನ್ನು ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕು ಅಂತ ಹೇಳಿದ್ರು. ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಹೇಳಿದ್ರು. ಬಟ್ ನಮ್ಗೆ ಆ ದಾರಿನೇ ಗೊತ್ತಿಲ್ಲ, ಏನು ಮಾಡಬೇಕು, ಇದೆಲ್ಲ ವಸ್ತು ನಮಗೆ. ಇವಾಗ ಒಂದು ಸಣ್ಣ ಸರ್ಜರಿ ಅಂತ ಅಂದ್ರೇ ಭಯ ಆಗುತ್ತೆ. ಅಂಥದ್ರಲ್ಲಿ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಲೇಬೇಕಂತ ಹೇಳಿದಾಗ ನಂಗೆ ತುಂಬಾ ಭಯ ಆಯಿತು. ಏನು ಮಾಡಬೇಕು, ಏನು ಬಿಡಬೇಕು ಅಂತ ಏನು ಗೊತ್ತಾಗ್ತಿರ್ಲಿಲ್ಲ. ಇಲ್ಲಿಂದ ಒಂಚೂರು ಡೋನರ್ ಇಲ್ಲಿಂದ ಕರ್ಕೊಂಬರೋದು ಏನು ಅಂತ ಗೊತ್ತಾಗ್ದಿರ ನಮಗೆ ತುಂಬ ಹೆಂಗೆ ಕಿಡ್ನಿನ ಇದು ಮಾಡೋದು, ಡೋನರ್ ಯಾರು ಅಂತ ಹೇಳಿ ಇದು ಮಾಡಬೇಕಾದ್ರೆ ನಮ್ಮ ಅತ್ತೆನೇ ಮುಂದೆ ಬರ್ತಾರೆ. ನಮ್ಮ ತಾಯಿನೇ ಅವರೇ ವಾಲಂಟಿಯರ್ ಆಗಿ ನಾನೇ ಕೊಡ್ತೀನಿ, ನೀನೇನು ಅದ್ರ ಬೇಡ, ಏನಾಗಲ್ಲ, ಚೆನ್ನಾಗಿರ್ತೀಯ, ನೀನು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರು. ಆಮೇಲೆ ನನಗೊಂದು ಆಲೋಚನೆ ಏನು ಬಂತು ಅಂದರೆ, ಸೊ ಅವ್ರಿಗೆ ಆಲ್ರೆಡಿ 60 ವರ್ಷ ಆಗಿದೆ. ಸೊ ಅವ್ರ ಕಿಡ್ನಿ ನಾನು ತಗೊಂಡು ಮತ್ತೆ ಮುಂದೆ ಅವ್ರಿಗೆ ಪ್ರಾಬ್ಲಮ್ ಆದರೆ ಅಂತ. ಆಮೇಲೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತ ಹೇಳಿದಾಗ ಡಾಕ್ಟರ್ ಅರುಣ್ ಸರ್ ಧೈರ್ಯ ತುಂಬಿದ್ರು. ಇದು ಏನಾಗಲ್ಲ, ಇಷ್ಟು ಎಲ್ಲ ತುಂಬಾ ಮಾಡಿದೀವಿ ನಾವು, ಏನಾಗಲ್ಲ, ಚೆನ್ನಾಗಿರ್ತೀರ ನೀವು ಮುಂದೆ ಲೈಫಲ್ಲಿ ಅಂತ ಹೇಳಿದ್ರು. ಆಮೇಲೆ ಪ್ರಶಾಂತ್ ಸರ್ ಅಷ್ಟೇ, ನಾವಿದೀವಿ, ನಾವೆಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿ ಹೋಪ್ ಚೆನ್ನಾಗಿ ಕೊಟ್ಟರು. But we were startled when we evaluated his mother for donation of his kidney. On routine evaluation, we found her platelet to be just 32,000. So we had to go dig deep and find out what was the cause. Further evaluation was done by our hematology team. So to know the cause for the low platelet count, she underwent bone marrow test and it was normal. That confirmed that she was suffering from a condition called as immune thrombocytopenia, where there is a own immunity is destroying her platelet count. Doing a transplant with this underlying low platelet is very, very challenging. So it has been attempted once, not in India, but outside India, in a European country. So in this case, we want to increase the platelet count more than 1 lakh before going for a surgery. The main challenge surgically was concern of bleeding. The deep understanding of immunology, help from our hematology team, anesthesia team, nursing team, and surgical complications which were handled by Dr. Prashant Ganesh. We prepared Rudramma, donor of Nagarajappa. And we given a novel agent injection romiplostim weekly to increase her platelet count, and we are successful, and we increase the platelet count to more than 2 lakh. And we also made sure the antibodies are at the lowest level. And she also had a retroaortic vein and a circumaortic component of retroaortic vein, which was meticulously planned and executed in the laparoscopic surgeries. We were able to take control, took all the precautions to avoid any sort of even minor bleeding. However, the grit, determination and thorough understanding of this immunological condition, we at Sparsh Hospital Yeshwanthpuram successfully did this transplant. ಸರ್ಜರಿ ಸ್ಟಾರ್ಟ್ ಆದಾಗ್ಲಿಂದನೂ ಅದು ಮುಗಿಯೋವರೆಗೂ ಎಷ್ಟು ಇದಾಯ್ತು ಅಂತಂದ್ರೆ ನಿಜವಾಗ್ಲೂ ಸಖತ್ತು ಭಯ ಆಗಿತ್ತು. ಡಾಕ್ಟರ್ ಅರುಣ್ ಸರ್ ನನಗೆ ಧೈರ್ಯ ಹೇಳ್ತಾನೆ ಇದ್ರು. ಪ್ರತಿ ಸತಿ ಹೋದಾಗ್ಲೂ ಅವ್ರು ಮೀಟ್ ಮಾಡಿದಾಗೆಲ್ಲ ಏನೂ ಆಗಲ್ಲ ಅಮ್ಮ, ಧೈರ್ಯವಾಗಿರು. ಆದ್ರೂ ನನಗೆ ಭಯ ಇದ್ದೇ ಇತ್ತು. ಟ್ರಾನ್ಸ್ಪ್ಲಾಂಟ್ ಮುಗಿಯೋವರೆಗೂ ನಾನು ಭಯದಲ್ಲೇ ಇದ್ದೆ. With adequate and careful planning and meticulous surgery, it was
a success where we did the surgery, patient underwent without any complications. ಸರ್ಜರಿ ಮುಗಿದ್ಮೇಲೆ ಸರ್ ಬಂದು ಎಲ್ಲ ಆಯ್ತು, ಚೆನ್ನಾಗಾಯ್ತು, ಏನು ತೊಂದರೆನೂ ಆಗಲಿಲ್ಲ ಸರ್ಜರಿನಲ್ಲಿ ಅಂತ ಹೇಳಿದ್ಮೇಲೆ ಖುಷಿ ಆಯಿತು. Post-operatively, we didn't place any drain in the patient as there was absolutely no bleeding. We made sure that of it and discharged on day 3. He's doing well and he's happy that he's off dialysis. If we are taking adequate precautions, planning and execution, there is no challenge which we cannot accept. And this is an real live example where complex cases of ITP and retroaortic vein, which we manage in a very meticulous and with the utmost care. And his mother kept on telling me, let anything happen to me, but my son has to survive. The meaning of transplant, the meaning of life gets to the last end with such statements when we listen from the donor that she is not bothered about herself, but bothered about only the recipient. Mother's love transcends any complexity. ಸರ್ಜರಿ ಮುಗಿದ್ಮೇಲೆ ನಮ್ಮ ಅತ್ತೆ ಮತ್ತೆ ನಮ್ಮ ಹಸ್ಬೆಂಡ್ ಇಬ್ರು ಚೆನ್ನಾಗಿದ್ದಾರೆ. ಅವ್ರು ಮೊದ್ಲಿನ ಥರ ಆಗ್ತಾ ಇದಾರಲ್ಲ, ನನ್ಗೆ ಅದೇ ಖುಷಿ. ಅರುಣ್ ಸರ್ಗೆ ಸರ್ಜರಿ ಆದಮೇಲೆ ನಾನು ಎಷ್ಟು ಸಲ ಏನಾದರೂ ಡೌಟ್ ಇದ್ದಾಗ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡಿ ಹಿಂಗೆಲ್ಲ ಹಿಂಗೆ ಮಾಡಮ್ಮ ಅಂತ ಹೇಳಿ ಹೇಳ್ತಾರೆ. ಅಷ್ಟು ಗೈಡ್ ಮಾಡಿದ್ದಾರೆ ನನಗೆ. ಕೊನೆದಾಗಿ ಹೇಳಬೇಕು ಅಂದರೆ ನಾನು ಅರುಣ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ನನಗೆ ಧೈರ್ಯ ಕೊಟ್ಟಿದ್ದೆ ಅರುಣ್ ಸರ್.